ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಫ್ರೈಡೆಯ ಮಾರ್ನಿಂಗ್ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳ ಜೊತೆ ಹೇಗಿರುತ್ತೆ ನನ್ನ ಮಾರ್ನಿಂಗ್ಸ್ ಅಂತ ಶೂಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಆಫೀಸ್ ಇದ್ದಾಗ ಇಷ್ಟು ಪೀಸ್ಫುಲ್ಲಾಗಿ ಶೂಟ್ ಮಾಡೋಷ್ಟು ಟೈಮ್ ನನಗೆ ಸಿಗೋದಿಲ್ಲ. ಹಾಗಾಗಿ ಇವತ್ತು ಹೇಗಿದ್ರೂ ರಜಾ ಇತ್ತಲ್ವಾ, ಆ್ಯಂಡ್ ವೆಕೇಷನಲ್ಲಿ ಕೂಡ ಇದ್ದೀನಿ. ಹಾಗಾಗಿ ನಾನು ಮತ್ತು ಪಾಪು ಜೊತೆ ಇರುವಂಥ ಸ್ವೀಟ್ ಮೂಮೆಂಟ್ಸ್ಗಳ ಜೊತೆಗೆ ನೀವೆಲ್ಲ ತುಂಬ ಜನ ಕೇಳಿದಂಗೆ ಪಾಪು ಫೇಸ್ ತೋರಿಸಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಮುದ್ದು ಕಂದ ಹೇಗಿದ್ದಾನೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ ನನ್ನ ಮೇಲೆ ಹಾಗೂ ಮಕ್ಕಳ ಮೇಲೆ, ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಮೇಲೆ ಇರುತ್ತೆ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ನನ್ನ ಕೆಲಸಗಳನ್ನ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟು ಪಾಪುಗೆ ಹಾಲನ್ನ ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಕೆಲವೊಂದು ಸತಿ ಜೋಲಿನಲ್ಲಿ ಹಾಕ್ತೀನಿ, ಇನ್ನು ಕೆಲವು ಸತಿ ಅವನು ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿ ಇರ್ತಾನೆ. ಆ್ಯಂಡ್ ಇವಾಗ ಸ್ವಲ್ಪ ಅವನು ಕೋಲ್ಡ್ ಕೂಡ ಆಗಿತ್ತಲ್ವ ಲಾಸ್ಟ್ ವೀಕೆಲ್ಲ, ಹಾಗಾಗಿ ಅವನಿಗೆ ಜೋಲಿನಲ್ಲಿ ಮಲ್ಕೊಳ್ಳೋ ರೂಢಿನೇ ತಪ್ಪಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಜೋಲಿನಲ್ಲಿ ಮಲಗಿದಾಗ ಒಂಥರ ಇಕ್ಕಟ್ಟಾಗಿ ಬೆಚ್ಚಗೆ ಮಲ್ಕೊಳ್ತಾರೆ ಮಕ್ಕಳು. ಕೆಲವೊಂದು ಸತಿ ಅದು ಕಷ್ಟ ಕೂಡ ಆಗುತ್ತೆ ಅವನಿಗೆ ಆ ಕಡೆ ಈ ಕಡೆ ಒದ್ದಾಡೋದಕ್ಕೆ. ಹಾಗಾಗಿ ಅವನ್ನ ಬೆಡ್ ಮೇಲೆ ಮಲಗಿಸಿ ಚೆನ್ನಾಗಿ ಬೆಡ್ಶೀಟು ಆ ಕಡೆ ಈ ಕಡೆ ಪಿಲ್ಲೋಸಲ್ಲೆಲ್ಲ ಕವರ್ ಮಾಡ್ತೀನಿ ಅವನ್ನ, ಸೊ ದ್ಯಾಟ್ ಅವನಿಗೆ ಒಂಥರ ಕಂಫರ್ಟ್ ಝೋನ್ ಥರ ಅನಿಸ್ಲಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವ್ನು ಬೆಡ್ ಮೇಲೆ ಆರಾಮಾಗಿ ಇವತ್ತು ಮಲಗಿಸ್ಬಿಟ್ಟು ನಾನು ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಇನ್ನು ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಎಲ್ಲ ಮನೆ ಒರೆಸ್ಬೇಕು ಅಂತ ಹೇಳಿಬಿಟ್ಟು ಬೇಗನೆ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಭೈರವ್ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅವನಿಗೂ ಕೂಡ ತಿಂಡಿ ಮಾಡಬೇಕಲ್ವಾ, ಅಷ್ಟೊತ್ತಿಗೆಲ್ಲ ಕ್ಲೀನ್ ಆದರೆ ಅವನಿಗೂ ಒಂಥರ ಖುಷಿ ಅನಿಸುತ್ತೆ. ಇನ್ನು ಪಾಪು ಕೂಡ ನೆನ್ನೆ ನೈಟ್ ಏನೋ ಜಾಸ್ತಿ ಎದ್ದೇಳಲಿಲ್ಲ ಹಾಲು ಕುಡಿಯೋದಕ್ಕೆ. ಅವನದು ಒಂದೊಂದು ದಿವಸ ಒಂದೊಂದು ರೀತಿ ರೊಟೀನ್ ಇರುತ್ತೆ. ಕೆಲವೊಂದು ದಿವಸ 1 ಅವರ್ಗೂ ಎದ್ಬಿಡ್ತಾನೆ, ಕೆಲವೊಂದು ಸತಿ 4-5 ಅವರ್ಗೆ ಒಂದು ಸತಿ ಎದ್ದೇಳ್ತಾನೆ. ಸೊ ಒಂದೊಂದು ದಿವಸ ಒಂದೊಂದು ರೀತಿ ಇರುತ್ತೆ. ನನಗೊಂಥರ ಕನ್ಫ್ಯೂಷನ್, ಯಾಕೆ ಇವತ್ತು ಈ ರೀತಿ ಮಾಡ್ದ ಅಂತ ಹೇಳಿ. ಬಟ್ ಕೆಲವೊಂದು ಸತಿ ಮಕ್ಕಳಿಗೆ ಅವ್ರದ್ದೇ ಆದಂಥ ಡೆವಲಪ್ಮೆಂಟ್ ಸ್ಟೇಜಸಲ್ಲಿ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುವಂಥದ್ದು ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಕಿರಿಕಿರಿ ಮಾಡುವಂಥದ್ದು ಆ ಥರದ್ದು ಯಾವತ್ತೂ ಮಾಡೇ ಇಲ್ಲ ಅವನು ಇದುವರೆಗೂ. ಸೊ ದ್ಯಾಟ್ ಈಸ್ ಒನ್ ಗುಡ್ ಥಿಂಗ್ ಅಂತ ಹೇಳ್ಬೋದು. ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಿಗೆಲ್ಲನೂ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ. ನನಗೆ ಬೆಳಗ್ಗೆ ಹೊತ್ತು ಪಾಪು ಚೆನ್ನಾಗಿ ಮಲ್ಕೊಂಡ್ಬಿಟ್ರೆ ನನಗೆ ಅರ್ಧ ಕೆಲಸ ಆಗೋಗ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಒಂಥರ ಥ್ರೂ ಔಟ್ ದ ಡೇ ಆರಾಮಾಗಿ ಇರ್ಬೋದು. ಆ್ಯಂಡ್ ಅಡುಗೆ ತಿಂಡಿ ಕೂಡ ಅಷ್ಟೇ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಇಡೀ ದಿವಸ ಫ್ರೀ ಅಂತ ಅನಿಸುತ್ತೆ. ಬಾಗಿಲೂ ಕೂಡ ಎಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಡೋಣ ಅಂತ ಅಂದ್ಕೊಂಡೆ. ಇನ್ನು ಫ್ರೈಡೇ ಅಂತಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಾಗಿಲುಗಳನ್ನ ಅಲಂಕಾರ ಮಾಡೋದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಇನ್ನು ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಬೇಕಿತ್ತು. ಅದನ್ನು ನಾನು ನಮ್ಮ ಮನೆಯವರು ರೆಡಿ ಆದಮೇಲೆ ಮೇಲ್ಗಡೆ ಬಾಗಿಲೆಲ್ಲ ಹಾಕಲಿ ಅಂತ ಹೇಳಿಬಿಟ್ಟು ಕೆಳಗಡೆ ಮಾತ್ರ ರಂಗೋಲಿ ನಾನು ಹಾಕ್ಬಿಡ್ತೀನಿ. ಮೇಲ್ಗಡೆ ಹೂವು ಹಾಕುವಂಥದ್ದು ಮೇಲಿರುವಂಥದ್ದೆಲ್ಲ ನಮ್ಮ ಮನೆಯವರು ಹೆಲ್ಪ್ ತೊಗೊಂಡು ನಾನು ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಬಾಗಿಲಿಗೆ ಕುಂಕುಮ ಇಡುವಂಥದ್ರಲ್ಲೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಪಾಸಿಟಿವ್ ಎನರ್ಜಿ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಎಷ್ಟೋ ಸತಿ ಅಬ್ಸರ್ವ್ ಮಾಡಿದ್ದೀನಿ, ಜಸ್ಟ್ ಹಾಗೆ ಖಾಲಿ ಬಾಗಿಲು ಬಿಡೋದಕ್ಕಿಂತ ಈ ರೀತಿ ರಂಗೋಲಿ ಹಾಕಿದಾಗ ಒಂಥರ ಮನೆಯಲ್ಲಿ ಖುಷಿ ಕೂಡ ಇರುತ್ತೆ. ಒಂಥರ ಏನೋ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಈ ಒಂದು ಫ್ರೈಡೇ ಬಂದು ಕೊನೆಯ ಆಷಾಢ ಶುಕ್ರವಾರ ಆಗಿತ್ತು. ತುಂಬ ಜನ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಈ ಮಾಸದಲ್ಲಿ ಮಾಡ್ತಾರೆ. ಬಿಕಾಸ್ ಲಕ್ಷ್ಮಿ ಹುಟ್ಟಿರುವಂಥ ಮಾಸ ಈ ಒಂದು ಮಾಸ ಅಂತ ಕೂಡ ಹೇಳ್ತಾರೆ. ಸೊ ನನಗಂತೂ ಆ ರೀತಿ ಕಠಿಣವಾದಂಥ ವ್ರತಗಳೆಲ್ಲ ಮಾಡೋಕ್ಕಾಗಿಲ್ಲ ಅಂತ ನನ್ನ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದೆ. ಆ್ಯಂಡ್ ಸೊ ಹಾಗಾಗಿ ಎಷ್ಟು ನಮ್ಮ ಕೈಯಲ್ಲಾಗುತ್ತೋ ಪುಟ್ಟದಾಗಿ ಪೂಜೆ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಆ ರೀತಿನಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಪಾಪುನ ಬಿಟ್ಟು ಆಫೀಸ್ಗೆ ಹೋಗಬೇಕಾದಾಗ ನಿಮಗೆ ಬೇಜಾರಾಗೋದಿಲ್ವಾ, ಪಾಪುಗೆ ಬಿಟ್ಟು ಹೋಗಬೇಕಾದಾಗ ದುಃಖ ಆಗಲ್ವಾ ಅಂತ ಕಮೆಂಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಕೇಳಿದ್ರಿ, ಹೇಗೆ ಹ್ಯಾಂಡಲ್ ಮಾಡ್ತೀರಾ ಈ ಒಂದು ಸಿಚುವೇಶನ್ನ ಅಂತ ಹೇಳಿ. ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ ಪಾಪುನ ಬಿಟ್ಟು ಹೋಗುವಂಥದ್ದು. ಆ್ಯಂಡ್ ತುಂಬ ಜನ ಕೂಡ ಅದನ್ನು ನೆಗೆಟಿವ್ ಆಗಿ ಕೂಡ ತೊಗೊಳ್ಳುವಂಥವ್ರು ಇದ್ದೀರಾ. ಇಷ್ಟು ಬೇಗ ಪಾಪುನ ಬಿಟ್ಟು ಹೋಗಬೇಕಿತ್ತಾ, ದುಡ್ಡಿಗೆ ಇಂಪಾರ್ಟೆಂಟಾ ಅನ್ನುವಂಥದ್ದೆಲ್ಲ ಮಾತುಗಳನ್ನ ಕೇಳಿದ್ದೀನಿ. ಆ್ಯಕ್ಚುಲಿ ಇದನ್ನು ಕೇಳಿದಾಗ ತುಂಬ ಬೇಜಾರು ಕೂಡ ಆಗುತ್ತೆ. ಜನ ಹೇಗೆ ನಮ್ಮನ್ನ
ಗೇಜ್ ಮಾಡ್ತಾರೆ ಅಥವಾ ಯಾಕೆ ಈ ಥರ ನೋಡ್ತಾರೆ ಅಂತ ಬೇಜಾರು ಕೂಡ ಆಗಿಬಿಟ್ಟು ವೀಡಿಯೋನೇ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಸತಿ. ಬಟ್ ಅದೇ ರೀತಿ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂಥವ್ರು ನನಗೆ ತುಂಬ ಜನ ಇರೋದ್ರಿಂದ ನನಗೆ ಅನಿಸುತ್ತೆ ಹೌದು, ನನಗೆ ಸಪೋರ್ಟ್ ಮಾಡಿ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡುವಂಥವ್ರನ್ನ ನಾನು ವ್ಯಾಲ್ಯೂ ಮಾಡ್ದಲೇ ಇರೋಂಗೆ ಆಗಿಬಿಡುತ್ತೆ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ರೆ ಅಂತ ಅನಿಸುತ್ತೆ. ತುಂಬ ಸತಿ ಹಾಗೆ ಅನಿಸುತ್ತೆ, ನೀವು ಇದನ್ನು ಮಗು ಜೊತೆ ಇದ್ದು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ, ನೀವು ಯಾಕೆ ಆಫೀಸ್ಗೆ ಹೋಗಬೇಕು ಅಂತ ಹೋಗ್ತೀರಾ ಅಂತೆಲ್ಲ. ಬಟ್ ಈಗಿನ ಟೈಮಲ್ಲಿ ಅದು ಎಷ್ಟು ಕಷ್ಟ ಅನ್ನೋದು ಅಥವಾ ಮನೆ ನಡೆಸ್ಕೊಂಡು ಹೋಗ್ತಿರೋ ಅಂಥವ್ರಿಗಷ್ಟೇ ಗೊತ್ತಾಗುತ್ತೆ ಏನು ಇಂಪಾರ್ಟೆನ್ಸ್ ಇದೆ ಅಂತ. ಅದನ್ನು ಬಿಟ್ಟು ಎಲ್ಲೋ ಕೂತ್ಕೊಂಡು ಸುಮ್ಮನೆ ಒಂದು ಕಮೆಂಟ್ ಹಾಕೋಕ್ಕೆ ಅಥವಾ ಮಾತಾಡೋದಕ್ಕೆ ಏನೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಇದನ್ನು ನಾನು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಬಿಕಾಸ್ ನನಗೆ ಯಾರ ಮೇಲೂ ಕೋಪ ಅಥವಾ ಸಿಟ್ಟು ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗೋಲ್ಲ. ಬಿಕಾಸ್ ಯಾರು ಏನೇ ಅಂದಿದ್ರು ಅದು ಅವ್ರ ಮೆಂಟಾಲಿಟಿನ ತೋರಿಸುತ್ತೆ, ಅವರು ಹೇಗೆ ಒಬ್ಬರನ್ನ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ತೋರಿಸುತ್ತೆ ಹೊರತು ಇಟ್ ಡಸಂಟ್ ಮ್ಯಾಟರ್. ನನಗೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದಾಗಲಿ ಅಥವಾ ಕೋಪ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಅದರ ಅರ್ಥನೇ ಇಲ್ಲ ಅಂತ ನನಗೆ ಅನಿಸೋ ಅಂಥದ್ದು. ಇಂಥವ್ರಿಗೆ ನಾನು ಹೇಳೋದು ಒಂದೇ ಆನ್ಸರು, ಬಿಕಾಸ್ ನನಗೆ ಇರೋಂಥ 2 ಮಕ್ಕಳು ಆ್ಯಂಡ್ ನನ್ನ ಫ್ಯಾಮ್ಲಿನ ನಾನು ನೋಡ್ಕೊಳ್ಳೋದಕ್ಕೆ ಒಂದು ಪುಟ್ಟದಾದಂಥ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲಿ ಅಥವಾ ನನಗೆ ಅಂತಲೇ ಅಲ್ಲ, ತುಂಬ ಜನ ಹೆಣ್ಮಕ್ಳು ನನ್ನ ಥರನೇ ಇದ್ದಾರೆ. ನಾನೊಬ್ಬಳೇ ಮಗುನ ಸಂಭಾಳಿಸ್ಕೊಂಡು ಆಫೀಸ್ಗೆಲ್ಲ ಹೋಗ್ತಾಯಿದ್ದೀನಿ ಅಂತ ಅಲ್ಲ, ತುಂಬ ಜನ ಮನೆಯಲ್ಲೂ ಇದ್ಕೊಂಡು ಮಕ್ಕಳನ್ನ ನೋಡಿಕೊಂಡು ತನ್ನ ಫ್ಯಾಮಿಲಿಗೆ ಏನಾದರೂ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಮುಂದೆ ಬರಬೇಕು, ನಾವು ಖುಷಿಯಾಗಿರಬೇಕು, ನಾವೇನು ಪಡ್ಕೊಳ್ಳಿಲ್ವೋ ಅದನ್ನು ನಮ್ಮ ಮಕ್ಳಿಗೆ ಕೊಡಬೇಕು ಅಂತ ಹೇಳಿ ಕಷ್ಟಪಡುವಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ಆಯಿತಾ. ಸೊ ಅಂಥದ್ರಲ್ಲಿ ನಾನು ಒನ್ ಆಫ್ ದೆಮ್ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ನಾನು ಒಬ್ಬಳೇ ಈ ರೀತಿ ಮಾಡ್ತಾಯಿದ್ದೀನಿ ಮಗುನ ಬಿಟ್ಟು ಆಫೀಸ್ಗೆ ಹೋಗೋದೇ ದೊಡ್ಡ ಅಪರಾಧ ಅಂತ ನೋಡೋರಿಗೆ ನಾನು ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಜೀವನದಲ್ಲಿ ಎಷ್ಟೆಷ್ಟೋ ಸಾಧನೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಥರ ಜನಗಳಿಗೆ ಎಷ್ಟೋ ಸತಿ ಮನೆ ಕಟ್ಟಬೇಕಾದಾಗೆಲ್ಲ ಗಾರೆ ಕೆಲಸ ಮಾಡ್ತಾ ಹೆಣ್ಮಕ್ಳು ಅಲ್ಲೇ ಜೋಲಿನ ಕಟ್ಕೊಂಡು ಅಲ್ಲೇ ಮಕ್ಕಳನ್ನ ಸಾಕ್ಕೊಳ್ತಾ ಇರ್ತಾರೆ. ಇನ್ನು ಅವ್ರು ಎಷ್ಟು ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದೇವ್ರ ದಯೆಯಿಂದ ನಮಗೆ ಆ ರೀತಿ ಏನೂ ಸಿಚುವೇಶನ್ ಇಲ್ಲ ಅಂದರೂ ಕೂಡ ನಮ್ಮದೇ ಆದಂಥ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಇರ್ಬೋದು ಅಥವಾ ಅವರಿಗೆ ಎಜುಕೇಷನ್ ಕೊಡಿಸೋವಂಥ ಇರ್ಬೋದು. ಆ ರೀತಿ ಇದ್ದಾಗ ನಮ್ಮ ಕೈಲಿ ಆಗುತ್ತೆ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತಂದರೆ ಹೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಇನ್ನು ಇದ್ರ ಮಧ್ಯೆ ನಾನು ಯಾವತ್ತೂ ಮಗುನ ನೋಡ್ಕೊಳ್ದಲೆ ಅಥವಾ ಮಗುಗೆ ಹಾಲೇ ಕುಡಿಸ್ದಲೆ ಆ ರೀತಿ ಮಾಡಿದರೆ ನೀವು ಹೇಳೋ ಅಂಥದ್ದು ಸರಿ ಅಂತ ಅಂದ್ಕೊಳ್ತಾ ಇದ್ದೆ. ಮಗುಗೆ ಹಾಲು ಕುಡಿಸ್ದಲೆ ಬೇಕು ಅಂತ ಕೆಲವೊಬ್ಬರು ತುಂಬ ಕೆಟ್ಟದಾಗಿ ತುಂಬ ಶೋಕಿ ಮಾಡೋದಕ್ಕೆ ಹೋಗ್ತಾರೆ, ಹಂಗೆ ಹಿಂಗೆ ಅನ್ನೋವಂಥವ್ರಿಗೆ ನಿಜವಾಗ್ಲೂ ಏನು ಅವ್ರು ಹೇಳೋದನ್ನು ನನಗೆ ರಿಪೀಟ್ ಮಾಡೋದಕ್ಕೂ ನನಗೊಂಥರ ಅನಿಸ್ತಾ ಇದೆ. ಗೊತ್ತಿಲ್ಲ ಅದು ಹೇಗೆ ಅವರು ಆ ರೀತಿ ಮಾತಾಡ್ತಾರೆ ಅಂತ. ಸೊ ನಾನಾಗಲೇ ಹೇಳಿದ್ನಲ್ಲ, ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹೊರತು ನಮಗೆ ಯಾವುದು ಅದು ತಡೆಯೋದಿಲ್ಲ ಅಂತ ಹೇಳ್ಬೋದು. ಅಂದರೆ ನಿಮ್ಮ ನೆಗೆಟಿವ್ ಕಮೆಂಟ್ ನನಗೆ ಯಾವತ್ತೂ ಇಟ್ ವಿಲ್ ನಾಟ್ ನನ್ನನ್ನು ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ ಅದು. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಬೇಕಾದಾಗಲೂ ಹಾಗೆ ಅಂದ್ಕೊಂಡೆ, ಈ ವಿಷಯದ ಬಗ್ಗೆ ಮಾತಾಡಬೇಕಾ ಬೇಡವಾ ಅಂತ ಅಂದ್ಕೊಂಡೆ. ಸಾಕಷ್ಟು ಸತಿ ಯೋಚನೆ ಮಾಡಿದೆ. ಇಲ್ಲ, ಇವ್ರುಗಳಿಗೆ ನಾವು ಹೇಳಲಿಲ್ಲ ಅಂತಂದರೆ ಇವ್ರು ಇದನ್ನೇ ಹೌದು ನಾವು ಮಾಡ್ತಾ ಇರೋದೇ ಸರಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಇದ್ರ ಮುಖಾಂತರನಾದರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೋ ಅಥವಾ ಅರ್ಥೈಸ್ಕೊತಾರೋ ಅನ್ನುವಂಥ ಒಂದು ಭಾವನೆಯಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ಹೇಳಿ, ದ್ಯಾಟ್ ವರ್ಕಿಂಗ್ ವುಮೆನ್ ವರ್ಕಿಗೆ ಹೋಗೋ ಅಂಥದ್ದೇ ತಪ್ಪ ಅನ್ನುವಂಥದ್ದನ್ನು. ಸೊ ತುಂಬ ಇದೆ ಹೇಳೋದಕ್ಕೆ ಈ ವಿಷಯದ ಬಗ್ಗೆ, ಬಟ್ ಇವತ್ತಿಗೆ ಇದಿಷ್ಟು ಹೇಳಿದ್ದೀನಿ ಅಷ್ಟೇ. ಬಟ್ ತುಂಬ ಸಾಕಷ್ಟು ಬೇಜಾರಾಗತ್ತೆ ಈ ರೀತಿ ಮಾತನ್ನ ಕೇಳೋದ್ರಿಂದ. ಅದು ಹೆಣ್ಮಕ್ಳಿಗೆ ಈ ರೀತಿ ಹೇಳೋ ಅಂಥದ್ದು ಇದೆಯಲ್ಲ, ಇದ್ದಿದ್ದು ದೊಡ್ಡ ಏನು ಹೇಳ್ತಾರೆ ಇದನ್ನು ಹೊಟ್ಟೆ ಕಿಚ್ಚು ಅಂತ ಅನ್ಬೇಕೋ ಅಥವಾ ಏನಂತ ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ. ದಟ್ ಎಸ್, ನಾನು ಅದನ್ನು ಮ್ಯಾನೇಜ್ ಮಾಡಿ ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಎಸ್,
ಇದನ್ನು ಹೇಳ್ತಾ ಹಾಗೆ ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗ್ದೇ ಹೋಯಿತು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಭೈರವ್ ಬ್ರೇಕ್ಫಾಸ್ಟಿಗೆ ಅಮ್ಮ ಚಿತ್ರಾನ್ನ ಮಾಡು ಅಂತ ಹೇಳಿದ್ದ. ಲೆಮನ್ ಕೂಡ ತಂದಿದ್ದೆ, ಹಾಗಾಗಿ ಲೆಮನ್ನ ಹಾಕಿ ಲೆಮನ್ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ರುಚಿಯಾಗುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಇನ್ನು ಕಸ ಗುಡಿಸ್ಬೇಕಾದಾಗಲೇ ಅನ್ನಕ್ಕೆ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಚಿತ್ರಾನ್ನಕ್ಕೆ ಸ್ವಲ್ಪ ಅನ್ನ ತಣ್ಣಗಾದ್ಮೇಲೆ ಕಲಿಸಿದಾಗ ಉಡಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮುದ್ದೆ ಥರ ಅನಿಸ್ಬಿಡುತ್ತೆ ಬಿಸಿ ಬಿಸಿ ಇದ್ದರೆ ಹಾಕಿಬಿಟ್ರೆ. ಸೊ ಹಾಗಾಗಿ ಸ್ವಲ್ಪ ಆರಿಸಿ ಒಂಚೂರು ತಣ್ಣಗಾದ್ಮೇಲೆ ಹಾಕಿದ್ರೆ ಉಡಿಯಾಗಿ ರುಚಿಯಾಗಿ ಬರುತ್ತೆ ಚಿತ್ರಾನ್ನ. ಆ್ಯಂಡ್ ಭೈರವ್ಗೆ ಬಾಕ್ಸು ಕೂಡ ಚಿತ್ರಾನ್ನ ಬೇಕು ಅಂತ ಹೇಳಿದ್ದ. ಆ್ಯಂಡ್ ಅವನಿಗೆ ನೆನ್ನೆ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದಾಗ ಅಮ್ಮ ವಡೆ ಬೇಕು ಅಂತ ಇದ್ದ. ಸರಿ, ಇವತ್ತು ಅವನಿಗೂ ಕೂಡ ಖುಷಿಯಾಗಲಿ ಅಂತ ಹೇಳಿಬಿಟ್ಟು ನೆನ್ನೆ ನೈಟೇ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ. ಹತ್ತತ್ರ 1 ಕಪ್ಪಷ್ಟು ನೆನೆಸಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಉಬ್ಬಿ ಜಾಸ್ತಿನೇ ಆಗಿತ್ತು, ಚೆನ್ನಾಗಿ ಒದಗಿತ್ತು. ಆ್ಯಕ್ಚುಲಿ ಹೆಚ್ಚಿಗೆ ಹೊತ್ತು ನೆನೆಸಿದಷ್ಟು ತುಂಬ ರುಚಿಯಾಗಿ ಬರುತ್ತೆ ಅಂತ ಕೇಳಿದ್ದೆ. ಆ್ಯಂಡ್ ಭೈರವ್ಗೋಸ್ಕರ ನಾನು ಈ ಸತಿ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ನನಗೆ ಯಾವತ್ತೂ ನಾನು ಉದ್ದಿನ ವಡೆ ಮಾಡಿದ್ದೇ ಇಲ್ಲ. ನಾವು ಹೊರಗಡೆಯಿಂದ ತಂದು ತಿಂತಾಯಿದ್ವಿ ಅಷ್ಟೇ ಇಡ್ಲಿ ಮಾಡಿದಾಗ. ಬಟ್ ಆದರೆ ಇವತ್ತು ಮನೆಯಲ್ಲೇ ಟ್ರೈ ಮಾಡೋಣ ಬಿಡು, ಅದೇನು ದೊಡ್ಡ ವಿಚಾರನ ಅಂತ ಹೇಳಿಬಿಟ್ಟು ಯೂಟ್ಯೂಬ್ನ ನೋಡಿ ಅದನ್ನೇ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅದರಲ್ಲಿ ಮೆನ್ಷನ್ ಮಾಡಿದರು ಈ ರೀತಿ ಚೆನ್ನಾಗಿ ಒಂಥರ ಗಟ್ಟಿಯಾಗಿ ರುಬ್ಕೊಳ್ಬೇಕು, ಇಲ್ಲ ಹತ್ತಿರ ತೆಳುವಾಗಿಬಿಟ್ರೆ ಉದ್ದಿನ ವಡೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಅಂತ ಹೇಳಿದರು. ಆ್ಯಂಡ್ ಅದೇ ರೀತಿ ಮಾಡಿದೆ, ತುಂಬಾ ರುಚಿಯಾಗಿ ಬಂದಿತ್ತು. ಇದಕ್ಕೆ ನಾನು ಒಂದು ಸ್ವಲ್ಪ 1 ಲೋಟದಷ್ಟು ಬೇಳೆನ ಹಾಕ್ಕೊಂಡಿದ್ದೆ, ಉದ್ದಿನ ಬೇಳೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿನ ಬಳಸ್ಕೊಂಡಿದ್ದೆ. ಎರಡನ್ನೂ ನೆನೆ ಹಾಕಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಾಡಿಟ್ಬಿಡ್ತೀನಿ. ಇವಾಗ ಬಿಸಿ ಬಿಸಿ ಆದಂಥ ವಡೆನ ಹಾಕ್ಕೊಡ್ಬೇಕು. ಭೈರವ್ ಕೂಡ ಎದ್ಬಿಟ್ಟು ಅವ್ರ ಪಪ್ಪ ಅವನು ಎಲ್ಲ ರೆಡಿ ಆದರು. ನಮ್ಮ ಮನೆಯವ್ರಿಗೆ ಹಾಲು ಬೇಕು ಅಂತ ಹೇಳಿದರು. ಹಾಲು ಕೂಡ ಮಾಡಿಕೊಟ್ಟು ಈಗ ಫೈನಲಾಗಿ ವಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತಂದರೆ. ಬಟ್ ಆಫೀಸ್ ಇದ್ದಾಗ ನನಗೆ ಇಷ್ಟೊಂದು ಎಕ್ಸ್ಪರಿಮೆಂಟ್ ಮಾಡೋದಕ್ಕಾಗಲಿ ಟೈಮ್ ಇರೋದಿಲ್ಲ. ಬಿಕಾಸ್ ಮೈಂಡಲ್ಲಿ ನನಗೆ ಯಾವಾಗ ಪೀಸ್ ಆಫ್ ಮೈಂಡ್ ಇರುತ್ತೋ ಆವಾಗ ಕುಕ್ಕಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ತುಂಬ ಗಡಿಬಿಡಿನಲ್ಲಿ ಮಾಡಿ ಅದು ಒಂದು ಹೋಗಿ ಇನ್ನೊಂದಾಗಿ ಐಟಮ್ಸ್ ಎಲ್ಲ ವೇಸ್ಟ್ ಮಾಡಿ ಫುಡ್ನ ವೇಸ್ಟ್ ಮಾಡೋದು ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸಮಾಧಾನವಾಗಿ ಟೈಮ್ ಇದ್ದಾಗ ಪೀಸ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬಂತು, ಫಸ್ಟ್ ಟೈಮ್ ಮಾಡಿದ್ರು ಕೂಡ. ಇನ್ನು ರುಬ್ಬಿಟ್ಕೊಂಡಿದ್ದಂಥ ಉದ್ದಿನ ಬೇಳೆ ಏನಿದೆ ಅದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದಂಥ ತೆಂಗಿನಕಾಯಿ, ಅದ್ರ ಜೊತೆಗೆ ಶುಂಠಿ, ಕೊತ್ತಂಬರಿ, ಒಂದು ಸ್ವಲ್ಪ ಕಾಳುಮೆಣಸು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ಕೊಂಡು, ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆನ್ ಮಾಡ್ಕೊಂಡಿದ್ದೇನು ಅಂದರೆ ಹಿಂಗನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ದಟ್ ಅದೊಂಥರ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಬರೋವಂಥ ಉದ್ದಿನದು ವಡೆ ಆಗಲಿ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿ ಬಂದಿತ್ತು. ಆ್ಯಂಡ್ ಇದನ್ನು ನೀರು ಮೇನಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ವಡೆ ಬಿಡಬೇಕಾದಾಗ ಒಂಥರ ತೆಳುವಾಗೋವಂಥದ್ದು ಆ ಥರ ಆಗಿಬಿಡುತ್ತೆ. ಸೊ ನೋಡ್ಬೋದು ಇದೊಂದು ಸ್ವಲ್ಪ ಈ ರೀತಿ ತಿಕ್ ಕನ್ಸಿಸ್ಟೆನ್ಸಿನೇ ಇರಬೇಕು. ಸೊ ಪರ್ಫೆಕ್ಟಾಗಿ ಮಾಡಿದೆ ಫಸ್ಟ್ ಟೈಮೇ. ನನಗೆ ಸಿಕ್ಕಾಬಟ್ಟೆ ಖುಷಿಯಾಯಿತು. ಭೈರವ್ಗೆ ಇಷ್ಟ ಆಗೋವಂಥದ್ದನ್ನು ಮಾಡಿಕೊಡೋದು ನನಗೆ ಮುಂಚೆಯಿಂದನೂ ಇಷ್ಟ. ಮದುವೆಗೆ ಮುಂಚೆ ನನ್ನ ಹಸ್ಬೆಂಡಿಗೆ ಏನು ಇಷ್ಟನೋ ಅದನ್ನು ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಈಗ ಭೈರವ್ಗೆ ಏನು ಇಷ್ಟನೋ ಅದನ್ನು ಮಾಡೋಣ ಅಂತ ಹೇಳಿ, ಇನ್ನು ಭೈರವ್ಗೂ ಕೂಡ ಇಷ್ಟ ಆಗುತ್ತೆ. ಓ ಅಮ್ಮ ನನಗೋಸ್ಕರ ಏನೋ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಮನೆಯವರು ಚಿಕನ್ ಪಾಸ್ತಾ ಮಾಡು ಅಂತ ಹೇಳಿದ್ರು. ಸೊ ಅದನ್ನು ಇನ್ನೊಂದು ದಿವಸ ಮಾಡೋಣ ಅಂತ ಹೇಳಿಬಿಟ್ಟು ಭೈರವ್ ಕೂಡ ರೆಡಿ ಆಗಿಬಿಟ್ಟು ಓಡಾಡ್ತಾ ಇದ್ದಾರೆ. ಅವನಿಗೂ ಕೂಡ ದೇವರಿಗೆ ದೀಪ ಹಚ್ಚಿ ಕಡ್ಡಿ ಹಚ್ಚು ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ಹೊತ್ತು ಮೋಸ್ಟ್ ಆಫ್ ದಿ ಡೇಸ್ ಭೈರವೇನೇ ಪೂಜೆ ಮಾಡಿಬಿಟ್ಟು ಹೊರಟೋಗ್ತಾನೆ. ಮನೆಯಲ್ಲಿ ಒಂಥರ ಬೆಳಗ್ಗೆನೇ ದೀಪ ಹಚ್ಚಿದಂಗೆ ಕೂಡ ಅನಿಸುತ್ತೆ. ಅವನಿಗೆ ಹೇಗೂ ಸ್ನಾನ ಮಾಡಿಸ್ಬಿಟ್ಟು ದೀಪ ಹಚ್ಚಿಸ್ಬಿಟ್ರೆ ಒಂಥರ ನನಗೂ ನೆಮ್ಮದಿ. ಇನ್ನು ಅವನ ಬಾಕ್ಸ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಒಂದು ಸ್ವಲ್ಪ ಚಿತ್ರಾನ್ನ ಹಾಕಿ, ಅದ್ರ ಜೊತೆಗೆ ಒಂದು ಫ್ರೂಟ್ ಏನಾದರೂ ಇಡಬೇಕಲ್ವ. ಹಾಗಾಗಿ ಅವನಿಗೆ ಬನಾನಾ ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನು ಪುಟ್ಟೋನಿದ್ದಾಗಿಂದ ಕೂಡ ಬನಾನಾ ಫ್ಲೇವರ್ ಅವನಿಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಬನಾನನ ಸ್ಮ್ಯಾಶ್ ಮಾಡಿ ಕೊಡ್ತಾಯಿದ್ದೆ. ಸೊ ಈಗಿನ ಪಾಪುಗೆ ನನಗೆ ಅದೆಲ್ಲ ನೆನಪಾಗ್ತಿದೆ, ಭೈರವ್ಗೆ ಏನೇನು ತಿನ್ನಿಸ್ತಾ ಇದ್ದೆ ನಾನು ಅಂತ ಹೇಳಿಬಿಟ್ಟು. ಸೊ ಅವನಿಗೆ ಸರಿ ತಿನ್ನಿಸ್ತಾ ಇದ್ದೆ. ಅದಾದಮೇಲೆ ವೆಜಿಟೇಬಲ್ಸು ಮತ್ತು ಕಾಳುಗಳು ಅಂತ ಹೇಳಿದರೆ ಕಾಳು ಬೇಳೆಗಳನ್ನ ನೆನೆಸಿಟ್ಬಿಟ್ಟು ಅದನ್ನು ಚೆನ್ನಾಗಿ ವಿಷಲ್ ಮಾಡಿಸ್ಬಿಟ್ಟು ಕೊಡ್ತಾಯಿದ್ದೆ. ಅದನ್ನು ಕೂಡ ಇಷ್ಟಪಟ್ಕೊಂಡು ತಿಂತಾಯಿದ್ದ. ಸೊ ಈಗ ಅದೆಲ್ಲ ರೆಸಿಪಿ ಮತ್ತೆ ನೆನಪಾಗ್ತಾಯಿದೆ
ನನಗೆ ಈ ಪಾಪುಗೆ ಇನ್ನೇನು 6 ಮಂತ್ಸ್ ಕಂಪ್ಲೀಟ್ ಆಗುತ್ತಲ್ವ. ಸೊ ಇನ್ನು ಸಾಲಿಡ್ಸ್ ಕೂಡ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಗಾಡ್ ಈ ಒಂದು ಟೈಮಲ್ಲಿ ನನಗೆ ಪಾಪು ಜೊತೆ ಇರೋದಕ್ಕೆ ಟೈಮ್ ಸಿಕ್ಕಿದೆ ಅಲ್ವಾ, ಅದೇ ನನಗೆ ಒಂದು ಖುಷಿ ಅಂತ ಹೇಳ್ಬೋದು. ಒಂಥರ ಹೇಗಾಗ್ಬಿಟ್ಟಿದೆ ಅಂದರೆ ಬೇರೆ ಏನತ್ರ ಮೇಲೂ ಕಾನ್ಸಂಟ್ರೇಟ್ ಹೋಗ್ತಾಯಿಲ್ಲ. ಪಾಪುನ ನೋಡ್ಕೋ, ಆರಾಮಾಗಿ ಪಾಪು ಜೊತೆ ಇರು. ಅವನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಕಮ್ಮಿ ಅಂತಲೇ ಅನಿಸುತ್ತೆ. ಇನ್ನು ನೀವೇ ನೋಡ್ತಿರಲ್ಲ, ವಿಡಿಯೋ ಮುಂದೆ ನೋಡಿ ಪಾಪು ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಪಾಪು ಫೇಸ್ನ ರಿವೀಲ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ತುಂಬ ಸಾರಿ, ತುಂಬ ಜನಕ್ಕೆ ಕಾಯಿಸ್ತೀನಿ. ತುಂಬ ಜನ ಯಾವಾಗ ತೋರಿಸ್ತೀರಾ ಅಂತ ಕೇಳ್ತಾಯಿದ್ರಿ. ನನಗೂ ಆ್ಯಕ್ಚುಲಿ ಪಾಪು ಫೇಸ್ನ ರಿವೀಲ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಮ್ಮನೆಯವರು ಒಂದು ಸ್ವಲ್ಪ ವೆಯ್ಟ್ ಮಾಡು, ಒಂದು ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳಿ ವೆಯ್ಟ್ ಮಾಡಿಸಿ ಕೊನೆಗೂ ಇವಾಗ್ಲೂ ಅವರು ಇನ್ನೊಂದು ಸ್ವಲ್ಪ ದಿವಸ ಅಂದರು. ನಾನು ಇಲ್ಲ, ತುಂಬ ಜನ ಕೇಳ್ತಾ ಇದ್ದಾರೆ, ಇಟ್ ಈಸ್ ನಾಟ್ ಗುಡ್, ಸರಿ ತೋರಿಸ್ತೀನಿ ಪಾಪುನ ಅಂತ ಹೇಳಿದೆ. ದೆನ್ ಹಿ ವಾಸ್ ಆಲ್ಸೋ ಫೈನ್. ಆ್ಯಂಡ್ ಫೈನಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ, ತುಂಬಾ ರುಚಿಯಾಗಿ ಕೂಡ ಇತ್ತು. ಆ್ಯಂಡ್ ಸ್ವಲ್ಪ ಶೇಪ್ ಆಚೆ ಈಚೆ ಹೋಗಿರ್ಬೋದು, ಬಿಕಾಸ್ ಇದು ಸ್ವಲ್ಪ ಚಿಕ್ಕ ಬಾಣಲಿನೇ ತೊಗೊಂಡ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ದೊಡ್ಡ ಬಾಣಲಿನಲ್ಲಿ ತೊಗೊಂಡು ನಾವು ಮಾಡ್ತೀವಿ ಅಂದರೆ ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಸೊ ಟೇಸ್ಟಿಯಾಗಿರೋಂಥ ವಡೆ ಜೊತೆಗೆ ಲೆಮನ್ ಚಿತ್ರಾನ್ನ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ಭೈರವ್ ಕೂಡ ತಿನ್ನಿಸಿದ್ರು, ಅವ್ರ ಪಪ್ಪನೇ ತಿನ್ನಿಸ್ಬಿಡ್ತಾರೆ. ಅವ್ನಿಗೆ ಯಾರಾದರೂ ಬೆಳಗ್ಗೆ ಹೊತ್ತು ಅವನಿಗೆ ಕಮ್ಮಿನೇ ಊಟ, ಬಿಕಾಸ್ ಅವನಿಗೆ ಜಾಸ್ತಿ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಬೆಳಗ್ಗೆ ಹೊತ್ತು, ಮತ್ತು ಅಳಿಸಿ ಕಳಿಸೋದು ಇಷ್ಟ ಆಗೋಲ್ಲ. ಇವನು ಸ್ವಲ್ಪ ಫಝಿ ಈಟರ್ ಅಂತಲೇ ಹೇಳ್ಬೋದು. ತುಂಬ ಬೇಗ ಇಷ್ಟಪಟ್ಟು ತಿಂತದ ಆ ಥರದ್ದೆಲ್ಲ ಏನೂ ಇಲ್ಲ. ಇವನು ತುಂಬ ಅವನಿಗೆ ಫೋರ್ಸ್ಫುಲ್ ಮಾಡೇ ಫೀಡ್ ಮಾಡಬೇಕು. ಚಿಕ್ಕದ್ರಿಂದನೂ ಹಾಗೇ ಇವನು ಸ್ವಲ್ಪ ಹಾಲು ಕಮ್ಮಿನೇ ತೊಗೊಳ್ತಾ ಇದ್ದ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ, ಪಾಪು ಹಾಲು ಕಮ್ಮಿ ಕುಡಿತಾನೆ, ಏನು ಮಾಡೋದು ಅಂತ ಹೇಳಿ. ಕೆಲವು ಮಕ್ಕಳು ಹಾಗೇ ಸ್ವಲ್ಪ ಹಾಲು ಕಮ್ಮಿನೇ ತೊಗೊಳ್ತಾರೆ. ಆ್ಯಂಡ್ ವೆಯ್ಟ್ ಗೇನು ಕೂಡ ಅದು ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ. ಇವನು ಕೂಡ ಅಷ್ಟೇ, ಚಿಕ್ಕದ್ರಿಂದನೂ ಹಾಲು ಕಮ್ಮಿನೇ, ವೆಯ್ಟು ಕಮ್ಮಿನೇ, ಬಟ್ ಆದರೆ ಆ್ಯಕ್ಟಿವ್ ಆಗೇ ಇದ್ದಾನೆ. ಡಾಕ್ಟರ್ಸ್ ಹೇಳೋದು ಅಷ್ಟೇ, ಮಕ್ಕಳು ಹಾಲು ಜಾಸ್ತಿ ಕುಡಿತಾರೋ ಕಮ್ಮಿ ಕುಡಿತಾರೋ, ವೆಯ್ಟ್ ಜಾಸ್ತಿ ಆಗ್ತಾರೋ ಇಲ್ವೋ ಅಂತೆಲ್ಲ, ಮಿನಿಮಮ್ ವೆಯ್ಟ್ ಅಂದರೆ ಇಷ್ಟು ಅಂತ ವೆಯ್ಟ್ ಇತ್ತು ಅಂತಂದರೆ ಓಕೆ ಆಗುತ್ತೆ. ತುಂಬ ವೆಯ್ಟ್ ಬಗ್ಗೆ ಯೋಚನೆ ಮಾಡಿ ದಪ್ಪ ಆಗಲಿ ಅಂದರೆ ಅದು ಇನ್ನೊಂದು ಥರ ನೆಗೆಟಿವ್ ಆಗಿ ಕೂಡ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ಚಿಕ್ಕ ವಯಸ್ಸಲ್ಲಿ ಒಬೇಸ್ ಅಂತ ಆ ಥರದ್ದೆಲ್ಲ ಆಗೋಗ್ಬಿಡುತ್ತೆ. ಸೊ ಮಕ್ಕಳು ಹೆಲ್ದಿ ಆಗಿದ್ದಾರಾ ಮತ್ತು ಆ್ಯಕ್ಟಿವ್ ಆಗಿದ್ದಾರಾ, ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವನಿಗೆ ಪ್ಲೇನ್ ವಡೆ ಅಷ್ಟೇ ಇಷ್ಟ ಆಗುತ್ತೆ. ಸೊ ಪ್ಲೇನ್ ವಡೆ ಅವನಿಗೆ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಕಳಿಸ್ದೆ. ನನಗೆ ಅದಕ್ಕೊಂದು ಸ್ವಲ್ಪ ಆ್ಯಡ್ ಆನ್ ಮಾಡಬೇಕಂತ ಅನ್ನಿಸ್ತು. ಫಸ್ಟ್ ಟೈಮ್ ಮಾಡಿರೋದಲ್ವ, ಒಂಥರ ಖುಷಿ ಕೂಡ. ಹಾಗಾಗಿ ಒಂದು ಸ್ವಲ್ಪ ದೈವಡ ಥರ ಮಾಡೋಣ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಮೊಸರಿಗೆ ಉಪ್ಪು, ಸ್ವಲ್ಪ ಒಗ್ಗರಣೆ, ಸಕ್ಕರೆ ಇದನ್ನೆಲ್ಲ ಹಾಕ್ಕೊಂಡು ವಡೆನ ಮೊಸರಲ್ಲಿ ನೆನೆಸಿಟ್ರೆ ದೈವಡ ರೆಡಿ ಆಗಿಬಿಡತ್ತೆ. ಸೊ ದಟ್ಸ್ ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಮನೆಯಲ್ಲಿದ್ದರೆ ನಾನು ಈ ರೀತಿ ಏನಾದರೂ ಒಂದು ಟ್ರೈ ಮಾಡ್ತಾನೇ ಇರ್ತೀನಿ. ವೆಜ್ಜಲ್ಲಾಗಿರ್ಬೋದು, ನಾನ್ ವೆಜ್ಜಲ್ಲಾಗಿರ್ಬೋದು. ನನಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಅದನ್ನು ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟಾಗ ಅದು ಖುಷಿಯಿಂದ ಅವ್ರು ತಿಂದರೆ ನನಗೂ ತುಂಬ ಖುಷಿ ಅಂತ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳು ಹೀಗೆ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಮನೆಯಲ್ಲಿದ್ದಾಗ ಟೈಮ್ ಇದ್ದಾಗ ಒಂಥರ ಕುಕ್ಕಿಂಗ್ ಇಸ್ ಮೈ ಥೆರಪಿ ಅನಿಸುತ್ತೆ. ತೀರಾ ಹಾಗಂತ ನಾನು ಎಕ್ಸ್ಪರ್ಟ್ ಕುಕ್ ಅಂತ ಹೇಳ್ತಲ್ಲ, ಬಟ್ ಆದರೆ ಏನೋ ಒಂದು ಸಣ್ಣ ಪುಟ್ಟ ಟ್ರೈ ಮಾಡಿದ್ದು ನನಗೆ ಖುಷಿ ಕೊಟ್ಟರೆ ಅಷ್ಟೇ ಸಾಕು. ಇನ್ನು ಮೊಸರಿಗೆ ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಗ್ಗರಣೆ ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂಚೂರು ಹಸಿಮೆಣ್ಸಿನ್ಕಾಯಿನ ಹೆಚ್ಚಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ವಡೆ ಮೇಲೆ ಹಾಕ್ಬಿಟ್ರೆ ಟೇಸ್ಟಿಯಾಗಿರೋ ಅಂಥ ದೈ ವಡೆ ರೆಡಿಯಾಗಿಬಿಡುತ್ತೆ. ನನಗೆ ಹೋಟೆಲ್ಗೆ ಹೋದರೆ ಫಸ್ಟ್ ಇಷ್ಟಪಟ್ಟು ತಿನ್ನುವಂಥದ್ದೇ ದೈ ವಡೆ, ತುಂಬಾ ರುಚಿಯಾಗಿ ಇರುತ್ತೆ. ಮೊಸರು ಅಂದರೆ ನನಗೆ ಬಹಳನೇ ಇಷ್ಟ. ಆ್ಯಂಡ್ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ನಮ್ಮ ದೈ ವಡೆ ಅಂತ ಹೇಳಿ. ಇದ್ರ ಮೇಲೆ ಒಂದು ಸ್ವಲ್ಪ ಖಾರ ಬೂಂದಿ, ಕ್ಯಾರೆಟ್ ಕೂಡ ಇತ್ತು. ಸೊ ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಇದ್ರ ಮೇಲೆ ಹಾಕ್ಕೊಂಡಿದ್ದೆ. ತುಂಬಾ ರುಚಿಯಾಗಿ ಇರುತ್ತೆ. ಆ್ಯಂಡ್ ಮೊಸರನ್ನ ತೊಗೊಳ್ಳೋದ್ರಿಂದ ನಮ್ಮ ಗಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬಾ ರುಚಿಯಾಗಿ, ಶುಚಿಯಾಗಿ, ಮೌತ್ ವಾಟ್ರಿಂಗ್ ಆಗಿ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಇದನ್ನೆಲ್ಲ ಮಾಡಿ ನಾನು ತಿನ್ನುವಷ್ಟೊತ್ತಿಗೆ ಒಂಥರ ಸುಸ್ತು ಅನಿಸ್ಬಿಟ್ಟಿರುತ್ತೆ. ಬೆಳಗ್ಗೆಯಿಂದನೂ ಕಸ ಗುಡಿಸಿ, ಮನೆ ಒರೆಸಿ, ಕ್ಲೀನ್ ಮಾಡಿ, ಭೈರವನ್ನ ರೆಡಿ ಮಾಡಿ ಕಳಿಸಿ, ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡೋ ಒಂಥರ ಹರಿವರಿಲೆಲ್ಲ ಮಾಡಿ ಮುಗಿಸಾದ್ಮೇಲೆ
ನನ್ನ ಮುದ್ದು ಕಂದ ಜೊತೆ ನನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಪಾಪುನ ಹಾಲು ಕುಡಿಸ್ಬಿಟ್ಟು ಮಲಗಿಸಿರ್ತೀನಿ. ಕೆಲವೊಂದು ಸತಿ ಮಧ್ಯ ಮಧ್ಯ ಎದ್ದು ಬಿಡ್ತಾನೆ, ಆವಾಗ ಹೋಗೋದು ಮತ್ತು ಫೀಡ್ ಮಾಡಿ ಮತ್ತೆ ಮಲಗಿಸ್ಬಿಟ್ರೆ ಮಲಗಿಬಿಡ್ತಾನೆ. ಸೊ ಅವನಿಗೆ ನಿದ್ದೆ ಆಗೋ ತನಕ ಅವ್ನು ಕಂಪ್ಲೀಟಾಗಿ ಎದ್ದೇಳಲ್ಲ. ನಿದ್ದೆ ಆದಮೇಲೆ ಅವನು ಅಳೋದಿಲ್ಲ. ಎದ್ದಿದ ತಕ್ಷಣ ಆರಾಮಾಗಿ ಎದ್ದು ಆಟ ಆಡ್ತಾ ಇರ್ತಾನೆ, ಅಮ್ಮ ಬರಲಿ ಅಂಥೇಳಿ. ಇನ್ನು ಹಾಗೆ ಎದ್ದಿದ್ದು ಆಟ ಆಡ್ತಾಯಿದ್ದ. ಸರಿ ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಎಸ್, ಫೈನಲಿ ನನ್ನ ಮುದ್ದು ಕಂದ ಫೇಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮುದ್ದು ಮುದ್ದು ಬಂಗಾರಿ ಹೇಗಿದ್ದಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಆ್ಯಂಡ್ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಪಾಪು ಮೇಲಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಟೈಮಿಂದನೂ ತುಂಬ ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇದೇ ರೀತಿ ಸಪೋರ್ಟ್ ನನಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ನಾನ ಮಾಡಿಸೋದನ್ನು ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಒಂದು ಸಾಂಗ್ ಜೊತೆಗೆ ಪಾಪುದು ಕಂಪ್ಲೀಟ್ ರೋಟೀನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಎಸ್, ಖಂಡಿತವಾಗ್ಲೂ ಅದನ್ನು ಕೂಡ ಮಾಡ್ತೀನಿ. ಮೈಂಡಲ್ಲಿ ನನಗೆ ಅದೇ ಇದೆ. ಸೊ ಒಂದು ಸಾಂಗ್ ಮುಖಾಂತರ ಪಾಪು ಫೇಸ್ ರಿವೀಲ್ ಮಾಡಬೇಕಂತ ಇತ್ತು. ಬಟ್ ತುಂಬ ಜನ ಕೇಳ್ತಾಯಿದ್ರಿ, ಪಾಪು ಫೇಸ್ ತೋರಿಸಿ, 5th ಮಂತಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ, ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಎಸ್, ನೋಡಿ ನನ್ನ ಮುದ್ದು ಬಂಗಾರಿ, ಗಂಡು ಕಣ್ಣಿನ ಸುಂದರ ಹಿಂಗಿದ್ದಾನೆ. ಅವನ ಜೊತೆ ಆಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದಂತೂ ಸೈಲೆಂಟ್ ಬೇಬಿ ಅಂತ ಹೇಳ್ಬೋದು. ತುಂಬ ಕಮ್ಮಿ ಇವನು ಅಳೋದು, ತುಂಬ ಕ್ರ್ಯಾಂಕಿ ಆಗೋದು ಕೂಡ ತುಂಬಾ ಕಮ್ಮಿ. ನಿದ್ದೆ ಬಂದಾಗಷ್ಟೇ ಒಂದು ಸ್ವಲ್ಪ ಅಳ್ತಾನೆ, ಅದಾದಮೇಲೆ ಹೀ ಈಸ್ ವೆರಿ ವೆರಿ ಫೈನ್. ಸೊ ಎಸ್, ನನ್ನ ಮುದ್ದು ಕಂದ, ಏನು ಹೇಳಲಿ ಇವನ ಬಗ್ಗೆ, ಈಸ್ ಅ ಬ್ಲೆಸ್ಸಿಂಗ್ ಟು ಅಸ್ ಅಂತ ಹೇಳ್ಬೋದು. ಇಬ್ಬರು ಕಂದಮ್ಮಗಳು ಅಷ್ಟೇ ಖುಷಿ ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ. ಪ್ರತಿಯೊಂದು ಯಾವುದೇ ಒಂದು ನೋವಾದರೂ ಮರೆಸೋವಂಥದ್ದು ಈ ಮುದ್ದು ನಗು, ಈ ಒಂದು ಮುಖ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.